ಮಕ್ಕಳೇ, ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆ ಪಾಠದ ಸುವೇಗದ ಲೆಕ್ಕಗಳನ್ನ ನೀವು ಆಲ್ರೆಡಿ ಮಾಡಿರ್ತೀರಾ ಅಂತ ತಿಳ್ಕೊಳ್ತೀನಿ. 10ರ ವರ್ಗ ಗೊತ್ತಿದೆ, 10 ಎಷ್ಟು ಬರ್ತದೆ 100. ಮತ್ತು ಎರಡನೇ ಪ್ರಶ್ನೆ ಏನು, 1ರಿಂದ 10ರ ನಡುವೆ ಇರುವ ಪೂರ್ಣ ವರ್ಗ ಸಂಖ್ಯೆಗಳು. 1ರಿಂದ 1, 4, 9 ಬರ್ತದೆ ಅಲ್ವಾ. 2 2 4, 3 3 9 ಇಷ್ಟು ಮಾತ್ರ ಬರೋದು. ಆಗ ಡಿ ಉತ್ತರ ಆಗಿರ್ತದೆ. ಮೊದಲ ಏನು ಬೆಸ ಸ್ವಾಭಾವಿಕ ಸಂಖ್ಯೆಗಳು ಇಂಪಾರ್ಟೆಂಟ್. ಇದು 10ಗೂ ಬರ್ತದೆ ಮಕ್ಕಳೇ. ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸೂತ್ರ ಬಿ = n². ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ವರ್ಗದ ಬಿಡಿ ಸ್ಥಾನದಲ್ಲಿರುವ ಅಂಕಿ 9 ಆಗಿರ್ತದೆ. ಯಾವ್ದನ್ನ ಗುಣಿಸ 9 81 ಬರ್ತದೆ. ಆಗ ಬಿಡಿ ಸ್ಥಾನದಲ್ಲಿ 1 ಬರೋದು. 19 19 361 ಅಲ್ಲೂ 1 ಬರೋದು. 17 17 ಬಂದಾಗ ನಿಮ್ಗೆ ಎಷ್ಟು ಬರ್ತದೆ 289 ಬರ್ತದೆ. ಆಗ ಬಿಡಿ ಸ್ಥಾನದಲ್ಲಿ ಎಷ್ಟಾಗುತ್ತೆ 9 ಆಗುತ್ತೆ. ಅರ್ಥ ಆಯ್ತಲ್ವ. ಇದನ್ನ ಗುಣಿಸಿ ನೋಡಿದ್ರೆ, ಇಲ್ಲಂದ್ರೆ ನೀವು ಬಾಯ್ಪಾಠ ಹೊಡೆದಿರ್ಬೇಕು. ನಾನು ಹೇಳಿದ್ದೀನಿ 20ರ ತನಕ ನೀವು ಸರಿಯಾಗಿ ಕಲ್ತ್ಕೊಂಡಿದ್ರೆ ನಿಮಗೆ ಅದು ಎಲ್ಲಿ ಹೆಲ್ಪ್ ಆಗುತ್ತೆ, NMMS ಎಕ್ಸಾಮ್ ಬರೆಯೋದ್ರಲ್ಲಿ ಹೆಲ್ಪ್ ಆಗುತ್ತೆ ಮಕ್ಕಳೇ. ಅದಕ್ಕೆ ಸ್ವಲ್ಪ ಕಲ್ತೀರಿ. ನೆಕ್ಸ್ಟ್ ಕ್ವಶನ್, 243 ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿಸಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಆಗ ಏನ್ ಮಾಡಬೇಕು, ಈ ರೀತಿ ಮಾಡ್ಕೊಳ್ಬೇಕು. ಅಪವರ್ತಿಸೋದು ಗೊತ್ತಿದೆಯಲ್ವಾ. ಈ ರೀತಿ 3 8 24, 3 1 3. ಇದು 3ರಿಂದನೇ ಹೋಗುತ್ತೆ ಅಂತ ಹೇಳೋದಕ್ಕೆ ಹೇಗೆ ನೋಡ್ತೀರಾ, ಇಲ್ಲಿ ಬಿಡಿ ಸ್ಥಾನದಲ್ಲಿ 3 ಇದೆ. ಆಗ ಹಂಗೆ ಅಂತ ಹೇಳಿ ನಮ್ಗೆ ಇದು 3ರಿಂದ ಭಾಗ ಆಗುತ್ತೆ ಅಂತಲ್ಲ. ಏನ್ ಮಾಡಬೇಕು, ಇದನ್ನ ಕೂಡ್ಸ್ಕೋಬೇಕು ಅಂಕಿಗಳನ್ನು. 2 + 4 + 3, 4 2 6, 6 3 9. ಆಗ 9 ಅಂತ ಹೇಳೋದು 3ರಿಂದ ಭಾಗ ಆಗುತ್ತೆ. ಆದ್ದರಿಂದ ಇದನ್ನ 3ರಿಂದ ಭಾಗಿಸ್ಕೊಂಡು ಹೋಗ್ತೀರಾ. 3 8 24, 3 1 3. ಪುನಃ 3 2 6, ಇಲ್ಲಿ ಉಳ್ಕೊಳ್ಳೋದು 2, 21 ಆಯಿತು. 3 7 21, 3 9 27, 3 3 9. ಈಗ ಎಷ್ಟು ಸಂಖ್ಯೆಗಳು ಬಂತು, 1 2. ನೋಡಿ, ನಮಗೆ ವರ್ಗ ಸಂಖ್ಯೆ ಅಂತ ಕೇಳಿದೆ. ವರ್ಗ ಸಂಖ್ಯೆ ಅಂತ ಹೇಳಿದ್ರೆ ನಾವು ಎಷ್ಟೆಷ್ಟನ್ನು ಗ್ರೂಪ್ ಮಾಡೋದು, 2 2 ಗ್ರೂಪ್ ಮಾಡೋದು. ಇದೊಂದು 2 ಏನು ಕಮ್ಮಿ ಆಯ್ತು ನಮಗೆ. ಇನ್ನೊಂದು 3 ಇದ್ಬಿಟ್ಟಿದ್ರೆ ನಮ್ಗೆ ಏನಾಗ್ತಿತ್ತು, ಇದೊಂದು ಪೂರ್ಣ 2 ಸಂಖ್ಯೆನ ನಾವು ಗ್ರೂಪ್ ಮಾಡೋದು. ಸೊ ಆನ್ಸರ್ 3 ಬೇಕು. ಒಂದು ಸಂಖ್ಯೆಯು ಈ ಅಂಕಿಗಳಿಂದ ಕೊನೆಗೊಂಡರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ. ಇದು ನೀವು ಕಲ್ತಿರ್ತೀರ. 2 3 7 8 ಏನಾದರೂ ಬಿಡಿ ಸ್ಥಾನದಲ್ಲಿ ಬಂದರೆ, ಎಲ್ಲಿ ಬಂದರೆ ಬಿಡಿ ಸ್ಥಾನದಲ್ಲಿ 2 3 7 8 ಬಂದರೆ ಅದು ಯಾವ ಸಂಖ್ಯೆಯಿಂದ, ಅದು ಖಂಡಿತವಾಗಿ ಪೂರ್ಣ ವರ್ಗ ಸಂಖ್ಯೆಯಾಗಿರುವುದಿಲ್ಲ. ನೀವು ಇದನ್ನೆಲ್ಲ ಕನ್ಸಲ್ಲಿ ಬಂದರೂ ಹೇಳಲಿಕ್ಕೆ ಗೊತ್ತಿರಬೇಕು. ಎಷ್ಟೇ ದೊಡ್ಡ ನಂಬರ್ ಬಂದರೂ ಬಿಡಿ ಸ್ಥಾನದಲ್ಲಿ 8 ಇದೆ ಅಂತಂದರೆ ಅದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. 7 ಇದೆ ಅಂತ ಹೇಳಿದ್ರೆ ಅದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. 3 2 ಇದು ನಿಮಗೆ ಕರೆಕ್ಟ್ ನಿಮ್ಮ ಮನಸ್ಸಲ್ಲಿ ಉಳಿಬೇಕು ಮಕ್ಕಳೇ. ಆಗ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕಾಗುತ್ತೆ. ನೆಕ್ಸ್ಟ್ ಕ್ವಶನ್, 441ರ ವರ್ಗಮೂಲ ಎಷ್ಟು ಅಂತ, ಅದು 21. ಓಕೆ, ಅದು ಗೊತ್ತಿಲ್ಲದಿದ್ರೆ ನೀವು ಅಪವರ್ತನ ವಿಧಾನದಿಂದ ಬೇಕಾದರೂ ಮಾಡ್ಬೋದು. ಅದು ಸಾಧಾರಣ ನೀವು ಕಲ್ತಿರ್ತೀರ. ಅದರಿಂದ 21. ಓಕೆ, ಈಗ ಚೌಕದ ವಿಸ್ತೀರ್ಣ ಕೊಟ್ಟಿದ್ದಾರೆ 81. ಅದರ ಸುತ್ತಳತೆಯನ್ನು ಕಂಡಿಡಿ. ವಿಸ್ತೀರ್ಣ ಅಂತ ಹೇಳಿದ ತಕ್ಷಣ ಸೂತ್ರ ಏನಾಗುತ್ತೆ, ಬದಿ ಇಂಟು ಬದಿ = 81 ಆಗುತ್ತೆ. ಆಗ ಒಂದು ಬದಿ ಅಂತಂದ್ರೆ ವರ್ಗಮೂಲ ತೆಗಿಬೇಕು. S² = 81 ಆದರೆ S ವರ್ಗಮೂಲ ಎಷ್ಟು 81ರದ್ದು 9. ಆಗ ಒಂದು ಬದಿ ಎಷ್ಟಾಗುತ್ತೆ 9 ಆಗುತ್ತೆ. ಸುತ್ತಳತೆ ಅಂತ ಬಂದ ತಕ್ಷಣ ಚೌಕದ ಸುತ್ತಳತೆಗೆ ಏನು ಸೂತ್ರ, 4 ಇಂಟು ಬದಿ. ಇದು ಗೊತ್ತಿರ್ಬೇಕು ಮಕ್ಕಳೇ. 4 ಇಂಟು ಬದಿ ಸಣ್ಣ ಕ್ಲಾಸಲ್ಲೇ ಕಲ್ತಿರ್ತೀರ. ಆಗ 4 ಇಂಟು ಒಂದು ಬದಿ 9 ಆದರೆ 4 9 36 ಸೆಂಟಿಮೀಟರ್. ನೆಕ್ಸ್ಟ್, ಒಂದು ಸಂಖ್ಯೆಯ ವರ್ಗವನ್ನು ಅದೇ ಸಂಖ್ಯೆಯ ಘನದಿಂದ ಕಳೆದರೆ 100 ಬರುತ್ತದೆ. ಹಾಗಾದರೆ ಆ ಸಂಖ್ಯೆ ಎಷ್ಟು? ನೋಡಿ, ಒಂದು ಸಂಖ್ಯೆ 5 ಅಂತ ತಗೊಂಡಿದ್ವಿ. 5 ಯಾಕೆಂತ ಹೇಳಿದ್ರೆ ಇದೆಲ್ಲ ಮಾಡಿ ನೋಡಿ ಬರೋದಿಲ್ಲ. 5ರ ಘಾತ 3. ಒಂದು ಸಂಖ್ಯೆಯ ವರ್ಗವನ್ನು ಅದೇ ಸಂಖ್ಯೆಯ ಘನದಿಂದ ಕಳೆದ್ರೆ, ಆಗ 5ರ ಘಾತ 3 ಅಂದರೆ 125 ಬರ್ತದೆ. 5ರ ಘಾತ 2 ಓಕೆ ವರ್ಗ ಸಂಖ್ಯೆ ಇದು. ಆಗ 25 ಬರ್ತದೆ. 125ರಿಂದ 25 ಹೋದ್ರೆ 100 ಬರ್ತದೆ. ಆಗ ಆನ್ಸರ್ ಯಾವುದಾಗುತ್ತೆ 5. ಓಕೆ, ನೆಕ್ಸ್ಟ್, 10 ಮತ್ತು 26ರ ನಡುವೆ ಇರುವ ಒಟ್ಟು ಘನಗಳು ಯಾವುದು? ಇಲ್ವೇ ಇಲ್ಲ. ನೋಡಿ, 1 ಮತ್ತು ಅಂತ ಕೇಳಿದ್ರೆ ನಮ್ಗೆ ಎಷ್ಟು ಸಿಕ್ತಿತ್ತು, 1 ಮತ್ತು 10ರ ನಡುವೆ ಸಿಕ್ತಿತ್ತು. 1ರ ಘಾತ 3 ಅಂತ ಹೇಳಿದ್ರೆ 1, 2ರ ಘಾತ 3 ಅಂತ ಹೇಳಿದ್ರೆ 8, 3ರ ಘಾತ 3 ಅಂದ್ರೆ ಎಷ್ಟಾಗುತ್ತೆ 27. ಇಲ್ಲಿ ಕೇಳಿರೋದೆಷ್ಟು 26ರವರೆಗೆ ಮಾತ್ರ ಕೇಳಿರೋದು. ಆಗ ನಮ್ಗೆ ಇಲ್ಲಿ ಏನಂತ ಬರುತ್ತೆ 0 ಅಂತ ಬರ್ತೀರಾ. ನೆಕ್ಸ್ಟ್, ಘನಮೂಲ 5832 18. ಮಕ್ಕಳೇ, ಘನಮೂಲ ಅಂತ ಹೇಳಿದಾಗ ಇಲ್ಲಿ ಎಷ್ಟು 0 ಇದೆ, 3 0 ಇದೆ. ಆಗ ಅದ್ರದ್ದು ಒಂದು ಭಾಗ 18 ಮುಂದೆ ಎಷ್ಟು ಒಂದು 0 ಹಾಕೊಳ್ಬೇಕು. ಅರ್ಥ ಆಯ್ತಲ್ಲ. ಇದು ಈಸಿ. ಘನಮೂಲವನ್ನು ಕಂಡುಹಿಡಬೇಕಂತಂದ್ರೆ ಎಷ್ಟು 0 ಇದೆ ನೋಡಬೇಕು. 3 0 ಇರ್ತದೆ. 3 0 ಅಂತಂದ್ರೆ 3 ಭಾಗ ಮಾಡಿ, ಒಂದು ಭಾಗ 2. ಅದೇ 6 0 ಇದ್ರೆ ಎಷ್ಟು ತಗೊಳ್ತಿದ್ರಿ, ಇಲ್ಲಿ 18 ಮುಂದೆ 2 0 ಹಾಕ್ತಿದ್ರಿ ಅಲ್ವಾ. ಹಾಗೆ ಅರ್ಥ ಮಾಡ್ಕೊಂಡು ಮಾಡಬೇಕು. ಈ ಕೆಳಗಿನವುಗಳಲ್ಲಿ ಪೂರ್ಣ ವರ್ಗ ಸಂಖ್ಯೆ ಹಾಗೂ ಪೂರ್ಣ ಘನ ಸಂಖ್ಯೆಯಾಗಿರುವ ಸಂಖ್ಯೆ ಯಾವುದು?
ಪೂರ್ಣ ವರ್ಗ ಸಂಖ್ಯೆನೂ ಅಷ್ಟೇ ಆಗಿರಬೇಕು, ಘನ ಸಂಖ್ಯೆನೂ ಆಗಿರಬೇಕು. ಯಾವುದಂತ ಹೇಳಿದ್ರೆ 729 ಮಕ್ಕಳೇ. ಯಾಕಂತ ಹೇಳಿದ್ರೆ ಇದು ಘನ ಸಂಖ್ಯೆ ಹೌದು, ಇದು 125, 5 25, 25 125, ಇದು ವರ್ಗ ಸಂಖ್ಯೆ. ಬಟ್ 729 ಅಂತ ಹೇಳೋದು ಒಂದು ವರ್ಗ ಸಂಖ್ಯೆಯೂ ಹೌದು. 729ರ ವರ್ಗ ಎಷ್ಟು ಅಂತ ಹೇಳಿದ್ರೆ 27. ಮಾಡಿ ನೋಡಿ. 721 ಘನಮೂಲವನ್ನು ಕಂಡುಹಿಡಿದ್ರೆ ನಮ್ಗೆ ಬಾಯ್ಪಾಟ್ ಹೊಡೆದು 9 ಘಾತ 3 ಅಂತ ಹೇಳಿದ್ರೆ 729 ಆನ್ಸರ್ ಬರ್ತದೆ. 53,240 ಪೂರ್ಣ ಘನ ಸಂಖ್ಯೆಯಾಗಿಸಲು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಅದೇನು ಮಾಡಬೇಕು, ಈ ರೀತಿ ಅವಿಭಾಜ್ಯ ಅಪವರ್ತನ ಮಾಡ್ತಾ ಹೋಗಬೇಕು. 2 2 4 1 2 6 12, ಇಲ್ಲಿ 1 ಉಳ್ಕೊಳ್ತೇವೆ, ಪುನಃ 12 ಆಯಿತು, 2 6 12, 2 2 4, ಈ 0ನ ಹಾಗೆ ಬರ್ಕೊಳ್ತೀರಾ. ಅದೇ ಥರ 2 1 2, 2 3 6, 2 3 6, 2 1 2, ಈ 0ನ ಇಲ್ಲಿ ಇಳಿಸ್ಕೊಳ್ತೀರಾ. ನೆಕ್ಸ್ಟು 11 11 1 11 ನೋಡಿ. ಇದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತು, ಇದರ ಘನಮೂಲ ನಮ್ಗೆ 11 ಅಂತ ಗೊತ್ತಿದೆ. 11ರ ಘಾತ 3 ಅಂದರೆ 1331 ಅಂತ. ಆಗ 11ರಿಂದ ಬಗ್ಸೋದು. 11 1 11, ಇಲ್ಲಿ ಎಷ್ಟು ಉಳಿತದೆ, 2 ಉಳಿತದೆ, ಆಗ 23 ಆಯಿತು. 11 2 22, ಇಲ್ಲಿ ಪುನಃ 1 ಉಳಿತದೆ, 11 ಆಯಿತು. 11 1 11, ಈ 0ನ ಅಲ್ಲೇ ಹಾಗೆ ಇಳಿಸ್ಕೊಳ್ಳಿ. 11 1 11, ಇಲ್ಲಿ 1 ಉಳಿತು, ಪುನಃ 11 1 11, ಈ 0ನ ಹಾಗೆ ಬರೀತೀರಿ. ಈಗ ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ ಇದನ್ನು 2ರಿಂದ ಭಾಗಿಸ್ಬೋದು. 2 5 10, ಪುನಃ 2 5 10, 5 11 55. ನೋಡಿ ಯಾವುದೆಲ್ಲ 3 ಸಲ ಇದೆ ಅಂತ. 2 2 2, ಇದಿಷ್ಟು 3 ಸಲ ಇದೆ. 11 11 11 3 ಸಲ ಇದೆ. ಯಾವ್ದು ಎಕ್ಸ್ಟ್ರಾ ಬಂದಿರೋದು 5. ಆಗ ಕನಿಷ್ಠ ಸಂಖ್ಯೆ ಭಾಗಿಸಬೇಕಾದ ಅಂತ ಕೇಳಿರೋದು, ಗುಣಿಸಬೇಕಾದ ಅಲ್ಲ, ಭಾಗಿಸಬೇಕಾದ ಅಂತ ಹೇಳಿದ್ರೆ ಈ 5ರಿಂದ ಭಾಗಿಸ್ಬೇಕು. ಎಕ್ಸ್ಟ್ರಾ ಇರೋದು 5 ಅಲ್ವಾ, ಆಗ 5ರಿಂದ ಭಾಗಿಸ್ಬೇಕು. ನೆಕ್ಸ್ಟ್ ಕ್ವಶನ್ 14ನೇದು. 121ರ ವರ್ಗಮೂಲ √121 ಮೈನಸ್ √9ರ ಬೆಲೆ ಅಂತ. √121 ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತು 11 ಅಂತ. 11 ಮೈನಸ್ 9ರ ವರ್ಗಮೂಲ ಎಷ್ಟು, 3. 11ರಿಂದ 3 ಕಳೆದ್ರೆ ಎಷ್ಟಾಗುತ್ತೆ, 8 ಆಗುತ್ತೆ. ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು 2ರ ಘಾತ 3 ಇಂಟು 3ರ ಘಾತ 3 ಆದರೆ ಆ ಸಂಖ್ಯೆಯ ಘನಮೂಲ ಎಷ್ಟು? ಏನು ಮಾಡ್ತೀರಾ, 2ರ ಘಾತ 3 ನೋಡಿ, ಈ ರೀತಿ ಮಾಡ್ಕೊಂಡಾಗ 2 ಘನಮೂಲ ಅಂತ ಹಾಕೊಂಡು 2ರ ಘಾತ 3 ಇಂಟು 2ರ ಘಾತ 3 ಇಂಟು 3ರ ಘಾತ 3 ಅಂತ ಬರೆದ್ರೆ ಇದು ಕ್ಯಾನ್ಸಲ್ ಆಗುತ್ತಲ್ಲ, ಈ ಘನಮೂಲದ ಇದಕ್ಕೆ 2 3 ಎಷ್ಟು ಬರ್ತದೆ, 6 ಬರ್ತದೆ. ಆನ್ಸರ್ ಏನಾಗಿರ್ತದೆ, 6 ಆಗಿರ್ತದೆ. ಇದು ನಿಮಗೆ ಒಂದು ಲೆಕ್ಕ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಈ ಥರದ್ದು. 2 3 6, 6ಕ್ಕೆ ಒಂದು ಸೇಸ್ರಿ 7, 2ರ ಘಾತ 2 ಅಂತ ಬರೀದು. ಅದೇ ಥರ 3 4 12, 12ಕ್ಕೆ ಒಂದು ಸೇಸ್ರಿ 13. ಇಲ್ಲಿ 4 ಎಷ್ಟಲಿ 20, 4 5 20, ಆಗ 5 ಸ್ಕ್ವಯರ್ 20, 20ಕ್ಕೆ ಒಂದು ಸೇರಿಸಿ 21 ಸ್ಕ್ವಯರ್. ಈ ವಿನ್ಯಾಸವನ್ನು ಎಕ್ಸ್ ಬೆಲೆ ಎಷ್ಟಾಗುತ್ತೆ, 5 ಆಗುತ್ತೆ. ವೈ ಬೆಲೆ 21 ಆಗುತ್ತೆ. ಇದು ಒಂದಾಯ್ತಾ, 21 ಆಗುತ್ತೆ. ಇದು ನೀವು ಮಾಡಿರ್ತೀರಾ ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟು ಇನ್ನೊಂದು 1 ಮಾರ್ಕ್. 2601ರ ಹಿಂದಿನ ವರ್ಗ ಸಂಖ್ಯೆ ಯಾವುದು? 2601ರ ವರ್ಗಮೂಲ ಎಷ್ಟು ಅಂತ ಫಸ್ಟ್ ಕಂಡುಹಿಡ್ಕೊಳ್ಳಿ. 3 8 24, ಓಕೆನಾ, 2 ಉಳಿತದೆ, 20 ಆಯ್ತಲ್ವ, ಇಲ್ಲಿ ಸಣ್ಣದಾಗಿ ಬರ್ಕೊಂಡ್ರೆ 20 ಅಂತ ಆಯ್ತು. 3 6 18 ಆಯ್ತು. ಎಷ್ಟು ಉಳಿತು, ಪುನಃ 2 ಉಳಿತು. ಆಗ ಇದನ್ನ ಹೀಗೆ ಬರೆದ್ರೆ ಎಷ್ಟಾಗುತ್ತೆ, ಇದು 21 ಆಗುತ್ತೆ. ಆಗ 3 7 21 ಬರೀತು. ಈಗ ಪುನಃ 3ರಿಂದ ಭಾಗಿಸ್ತೀರಾ. 3 2 6, ಎಷ್ಟು ಉಳಿತದೆ, ಇಲ್ಲಿ 8ರಿಂದ 6 ಕಳೆದ್ರೆ 2 26 ಆಗುತ್ತೆ. 3 8 24, ಪುನಃ 2 ಉಳಿಯುತ್ತೆ, 27, 3 9 27. ಇಲ್ಲಿ 17ರಿಂದ ಭಾಗಿಸ್ಬೇಕು. ಇದನ್ನು ನೋಡಿದ ತಕ್ಷಣ 289ನ ನೋಡಿದ ತಕ್ಷಣ ಇದರ ವರ್ಗಮೂಲ ಎಷ್ಟು, 17 ಅಂತ ಇರೋದು ನಿಮಗೆ ಬಾಯ್ಪಾಠ ಆಗಿರಬೇಕು. ನಾನು ಹೇಳ್ತಾನೆ ಇದ್ದೀನಿ, 30ರ ತನಕ ಕಲ್ತಿರ್ಬೇಕು. NMMS ಕ್ರ್ಯಾಕ್ ಮಾಡಬೇಕು ಈ ವರ್ಷ ಅಂತೇಳೋ ಒಂದು ದೃಢ ನಿರ್ಧಾರದಿಂದ ಪ್ರಾಕ್ಟೀಸ್ ಮಾಡಿ. ಈಗಲಿಂದನೇ ಒಂದೊಂದು ಕಲಿ ಚಿಕ್ಕ ಚಿಕ್ಕ ವಿಷಯಗಳನ್ನು ಕಲ್ತ್ಕೊಂಡು ಹೋಗಿ ಮಕ್ಕಳೇ. ವರ್ಗ ಸಂಖ್ಯೆಗಳನ್ನ ಒಂದು ದಿವಸ 10ರ ತನಕ ಕಲಿಯೋದು, ನೆಕ್ಸ್ಟ್ 20ರ ತನಕ ಕಲಿಯೋದು, ನೆಕ್ಸ್ಟ್ 30ರ ತನಕ ಕಲಿಯೋದು, ಕಲಿತಾ ಹೋಗಿ. ಆದರೆ ಅದನ್ನು ನಿರಂತರವಾಗಿ ರಿವೈಸ್ ಮಾಡ್ತಾ ಇರಬೇಕು. ಮಗ್ಗಿ ಹೇಗೆ ನೀವು ಈಗ ಕಲಿಬೇಕಾ 2ನೇ ಮಗ್ಗಿ? ಇಲ್ಲ ತಾನೇ, ನೀವು ಸಣ್ಣ ಕ್ಲಾಸಲ್ಲಿ ಕಲ್ತಿದ್ರಲ್ವ, ಈಗ ಯೋಚನೆ ಬರ್ತಾ ಇದೆಯಲ್ವ, ಯಾವಾಗಲೂ ಹೇಳ್ತಾ ಇರೋದ್ರಿಂದ ಈಗ ನೀವು 2ನೇ ಮಗ್ಗಿ ನೋಡದೆ ಹೇಳ್ತೀರಾ. ಯಾರು ಏನು ಹೇಳೋದು ಬೇಡ, 5ರ ತನಕ ಹೇಳ್ತೀರಾ ಅಂತ ತಿಳ್ಕೊಳ್ತೀನಿ. ಕೆಲವರಿದ್ದಾರೆ 5ರ ಮಗ್ಗಿ ಹೇಳಲಿಕ್ಕೂ ಬರೋದಿಲ್ಲ, 2ರ ಮಗ್ಗಿ ಹೇಳೋಕ್ಕೂ ಬರೋದಿಲ್ಲ. ಯಾಕೆಂದರೆ ಅವರು ಪ್ರಾಕ್ಟೀಸ್ ಮಾಡಿಲ್ಲ, ಯಾರು ದಡ್ರಲ್ಲ, ಅವರು ಏನು ಮಾಡಿಲ್ಲ, ಪುನರಾವರ್ತನೆ ಮಾಡಿಲ್ಲ. ಯಾವಾಗಲೂ ಹೇಳ್ತಾನೇ ಇರಬೇಕು. ಹೇಳ್ತಾ ಇದ್ದರೆ ಅದು ಖಂಡಿತ ನೆನಪಿಗೆ ಬರುತ್ತೆ. ಅದಕ್ಕೆ 2601ರ ವರ್ಗಮೂಲ 51 ಅಂತ ಗೊತ್ತಿದೆ. 17 3 51. ಆಗ 51ಕ್ಕಿಂತ ಚಿಕ್ಕದು ಯಾವುದು, 50. ಹಿಂದಿನ ವರ್ಗ ಸಂಖ್ಯೆ ಕೇಳಿದಲ್ಲ, ಆಗ 50. 50ರ ಘಾತ 2 ಅಂದರೆ 5 5 25, ಆಗ 2500 ಅಂತ ಬರೀತೀರ. ನೆಕ್ಸ್ಟ್ 25ಅನ್ನು ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿ ಬರೆಯಿರಿ ಅಂತ ಕೂಡ್ಸ್ ನೋಡಿ. 25 ಬರುತ್ತೆ. ಕ್ರಮಾನುಗತ ಬೆಸ ಸಂಖ್ಯೆಗಳು, ಓಕೆ, 1 3 ಬೆಸ ಸಂಖ್ಯೆ ಎಲ್ಲವನ್ನು ಸೇರಿಸಿದಾಗ 25 ಬರೋ ಗಂಟ ನೋಡ್ಕೊಂಡು ಕೂಡ್ಸ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಲೆಕ್ಕ
64ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ. 64ನ್ನು ಬರೆದು ಈ ರೀತಿ ಬಾಕ್ಸ್ಕೊಂಡು ಹೋಗೋದು. 2 3 6, 2 2 4, 2 1 2, ಇಲ್ಲಿ 1 ಉಳ್ಕೊಳ್ತದೆ, ಸಣ್ಣದಾಗಿ ಬರ್ಕೊಳ್ತೀರಾ, 12 ಆಗುತ್ತೆ. 2 6 12, 2 8 16, 2 4 8, 2 2 ಎಷ್ಟು ಎರಡುಗಳು ಬಂದು 1 2 3 4 5 6 ಅದನ್ನು ಬರೀರಿ. 1 2 3 4 5 6 2 ಗುಣಿಸಿ ಬರೀರಿ. 30 ಮತ್ತು 40ರ ನಡುವಿನ ಪೂರ್ಣ ವರ್ಗ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದರೆ, ಪೂರ್ಣ ವರ್ಗ ಸಂಖ್ಯೆ ಆಯಿತು 36, 6 36, 7 7 49 ಜಾಸ್ತಿ ಆಗಿಬಿಡುತ್ತೆ, 5 5 25 ಕಮ್ಮಿ ಆಗಿಬಿಡುತ್ತೆ. ಆಗ ಇದನ್ನೊಂದು ಬರೀತೀರಾ, 6 × 2 = 36 ಅಂತ ಬರೀತೀರಾ. ನೆಕ್ಸ್ಟ್ 4.2 ಇದರ ಬೆಲೆಯನ್ನು ಕಂಡು ಮಕ್ಕಳೇ 4.2 ಬಿಂದು ಬಂದ ತಕ್ಷಣ ಇದು ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಗುಣಿಸೋಕೆ ಗೊತ್ತಾಗಲ್ಲ. 2 2 4, 2 4 8 ಎಲ್ರಿಗೂ ಗೊತ್ತಿದೆ. ಇದನ್ನು ಬಿಂದುವನ್ನು ಏನು ಮಾಡಿಬಿಡಿ, ಹಾಗೆ ಇಟ್ಕೊಂಡಿರಿ. 4 2 8, 4 4 16 ಕೂಡಿಸಿ. 4 8 8 16, 1 6 1 7 1. ಇಲ್ಲಿ ನೋಡಿ, ಇಲ್ಲಿಂದ 1 ಅಂಕಿ ಆದಮೇಲೆ ಬಿಂದು, ಇಲ್ಲಿಂದ 1 ಅಂಕಿ ಆದಮೇಲೆ ಬಿಂದು, ಟೋಟಲ್ ಎಷ್ಟಾಯಿತು 2 ಅಂಕಿ. ಆಗ ಈ ಕಡೆ ಸೈಡಿಂದ 2 ಅಂಕಿ ಆದಮೇಲೆ ಬಿಂದು ಹಾಕಿದ್ರೆ ಇದು ಆನ್ಸರ್ 17.64. ಹಾಡಿ ರಾಮಾನುಜನ್ ನೋಡಿ ಮಕ್ಕಳೇ, ಇವರು ಒಬ್ಬ ಗ್ರೇಟ್ ಮ್ಯಾಥಮೆಟಿಷಿಯನ್. ನೋಡಿದ್ದೀರಾ ಗೊತ್ತಿಲ್ಲ ನನಗೆ, ಬಟ್ ಅವ್ರದ್ದು ಒಂದು ಫಿಲಮು ಬಂದಿದೆ ತಮಿಳಲ್ಲಿ. ಅವರು ಭಾರತೀಯ ಒಂದು ಗ್ರೇಟ್ ಮ್ಯಾಥಮೆಟಿಷಿಯನಲ್ಲಿ ಒಬ್ಬರು, ಶ್ರೀನಿವಾಸ ರಾಮಾನುಜನ್ ಅಂತ. ಅವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜಲ್ಲಿ ಅವರು ವರ್ಕ್ ಮಾಡ್ತಾ ಇರ್ತಾರೆ ಹಾರ್ಡಿಯವ್ರ ಜೊತೆ. ಹಾರ್ಡಿಯವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಇದ್ರ ಕತೆ ನಿಮ್ಗೆಲ್ರಿಗೂ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ತೀನಿ. ಅಲ್ಲಿಗೆ ರಾಮಾನುಜನ್ಗೆ ಹುಷಾರಿಲ್ಲದೆ ಹಾಸ್ಪಿಟಲ್ ಅಡ್ಮಿಟ್ ಆದಂತಹ ಸಮಯದಲ್ಲಿ ಅವ್ರನ್ನ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಹಾರ್ಡಿ ಅವರು ಬರ್ತಾರೆ. ಬಂದಾಗ ಅವ್ರ ಕಾರ್ ನಂಬರ್ ಇದಾಗಿರುತ್ತೆ ಮಕ್ಕಳೇ, 1729 ಅಂತ. ಆಗ ಹೀಗೆ ಮಾತಾಡ್ತಾ ಹೇಳ್ತಾರೆ, ಇದು ಒಂಥರ ಡಲ್ ನಂಬರ್, ನನ್ನ ಕಾರ್ ನಂಬರ್ ಅಂತ. ನಿಮ್ಮ ಕಾರ್ ನಂಬರು 1729 ಅಂತ ಕೇಳುವಾಗ ಹಾರ್ಡಿಯವ್ರು ಹೇಳ್ತಾರೆ, ನಂದು ಒಂಥರ ಡಲ್ ನಂಬರ್, ಒಂಥರ ಅಷ್ಟು ನೀರಸ ನಂಬರ್ ಅಂತ. ಆಗ ರಾಮಾನುಜನ್ ಎಷ್ಟು ಬುದ್ಧಿವಂತರು ಅಂತ ಯೋಚನೆ ಮಾಡಿ, ಭಾರತೀಯ ಒಬ್ಬ ಮ್ಯಾಥಮೆಟಿಷಿಯನ್, ಗಣಿತಜ್ಞನ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ. ಅವ್ರು ಹೇಳ್ತಾರೆ, ಇಲ್ಲ ಇದು 2 ಸಂಖ್ಯೆಗಳ ಘನಗಳ ಮೊತ್ತವಾಗಿದೆ ಅಂತ ಹೇಳ್ತಾರೆ. ಅಂದರೆ ಅವರು ಎಷ್ಟು ಫಾಸ್ಟ್ ಇರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ. ನೋಡಿ, 1/3 ಮತ್ತು ಪ್ಲಸ್ 12/3 ಇದನ್ನು ಮಾಡಿದಾಗ, ಇದೆರಡನ್ನು ಕೂಡಿಸಿದಾಗ 1729 ಬರ್ತದೆ. ಅದೇ ಥರ 9/3 ಪ್ಲಸ್ 10/3 ಇದನ್ನು ಸಹ ಘನ ಮಾಡಿ ಕೂಡಿಸಿದಾಗ ನಮಗೆ 1729 ಬರ್ತದೆ. ಈ ನಂಬರ್ನ ಹಾಡಿ ರಾಮಾನುಜನ್ ನಂಬರ್ ಅಂತ ಹೇಳ್ತಾರೆ. ಓಕೆ, ಇದನ್ನು ಕೇಳ್ಬೋದು, ಟ್ಯಾಕ್ಸಿ ಕ್ಯಾಬ್ ನಂಬರ್ಸ್ ಇರಬೇಕು, ಹಾಡಿ ರಾಮಾನುಜನ್ ಸಂಖ್ಯೆ ಯಾವುದು ಅಂತ. ಇದ್ರ ಕಥೆನೂ ನಿಮ್ಗೆ ಈಗ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ. ಈಗ ನೆಕ್ಸ್ಟ್ 23ನೇ ಪ್ರಶ್ನೆಗೆ ಹೋಗೋಣ. 1 + 3 + 5 15 = x². ನೋಡಿದ ತಕ್ಷಣ ಇಲ್ಲಿ ಏನು ಗೊತ್ತಾಗ್ತಾ ಇದೆ, ಎಲ್ಲವೂ ಬೆಸ ಸಂಖ್ಯೆಗಳು ಅಂತ ಹೇಳೋದು ಗೊತ್ತಾಗ್ತಾ ಇದೆ. ಆಗ ಮೊದಲ ಬೆಸ ಸಂಖ್ಯೆಗಳ ಮೊತ್ತದ ಸೂತ್ರ ಏನು, n². ಆಗ ಇದನ್ನು 1 + 5 ಎಲ್ಲ ಬರೀರಿ, 15 ಗಂಟೆ. ಆಗ ನಮಗೆ ಎಷ್ಟು ಬೆಸ ಸಂಖ್ಯೆಗಳಿದೆ, 1 2 3 4 5 6 7 8. ಆಗ 8/2. ಆಗ 8/8 8 ಇಷ್ಟಾಗುತ್ತೆ 64. x² = 64, x ವರ್ಗಮೂಲ 64. ವರ್ಗಮೂಲ ಎಷ್ಟು 8ರದ್ದು, 64ರ ವರ್ಗಮೂಲ ಎಷ್ಟು 8. ಓಕೆನಾ, ಈಸಿಯಾಗಿ ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ನೋಡಿ ಮಕ್ಕಳೇ, 216ರ ಘನಮೂಲ ಮತ್ತು 125ರ ಘನಮೂಲ. ಪರ್ಫೆಕ್ಟಾಗಿ ಬಾಯ್ಪಾಠ ಇದ್ದವರು 216ರ ಘನಮೂಲ ಅಂತ ಹೇಳಿದ್ರೆ 6, 125ರ ಘನಮೂಲ 5 ಅಂತ ಕಲ್ತಿದ್ದವರು ಪಟ್ಟ ಬರೆದು 5 6 30 ಅಂತ ಬರಿಬೋದು. ಗೊತ್ತಿಲ್ಲದವರು ಯಾವ ವಿಧಾನ ಉಪಯೋಗಿಸ್ಬೇಕು, ನೀವು ಈ ರೀತಿ ಅಪವರ್ತನ ವಿಧಾನ, ಅವಿಭಾಜ್ಯ ಅಪವರ್ತನಗಳ ಮೂಲಕ ಮಾಡಿ ಇದನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ 13.08 ಇದರ ದಶಮಾಂಶ ಸ್ಥಾನದಲ್ಲಿ ಎಷ್ಟು ಅಂಕಿಗಳಿದೆ ಅಂತ ನೋಡಿ ಮಕ್ಕಳೇ. ಇದು 2 ಇದೆ, ಇನ್ನು ಡಬಲ್ ಮಾಡಿ 4 ಆಗುತ್ತೆ, ಪುನಃ 2 ಸೇರಿಸಿ, ಆಗ ಎಷ್ಟಾಯಿತು, ಟೋಟಲ್ 6 ಅಂಕಿಗಳಿರ್ತದೆ. ಅರ್ಥ ಆಯ್ತಲ್ವ. ಅಕಸ್ಮಾತ್ ಇಲ್ಲಿ 0 ಇದೆ ಅಂತ ತಿಳ್ಕೊಳ್ಳಿ, 2 0 ಇದೆ, ಅದೇ ಥರದ ಲೆಕ್ಕಗಳು. 2 0 ಇದ್ದರೆ ಘನ ಮಾಡೋಷ್ಟು ಎಷ್ಟು 0 ಆಗುತ್ತೆ, 6 0 ಆಗುತ್ತೆ ಅಂತಿರೋದು. ಅರ್ಥ ಆಯ್ತಲ್ವ. 1 0 ಇದ್ದರೆ ಘನ ಮಾಡುವಾಗ ಎಷ್ಟು 0 ಆಗುತ್ತೆ, 3 0 ಆಗುತ್ತೆ. ಅದೇ ಥರ ಇಲ್ಲಿ ಪಾಯಿಂಟ್ ಆದಮೇಲೆ 2 ಅಂಕಿ ಇದೆ, ಘನ ಮಾಡಿದಾಗ ದಶಮಾಂಶ ಸ್ಥಾನದಲ್ಲಿ ಎಷ್ಟು ಅಂಕಿಗಳಿರ್ತದೆ ಅಂತ ಹೇಳಿದ್ರೆ 6 ಅಂಕಿಗಳಿರ್ತದೆ. ಅರ್ಥ ಆಯ್ತಲ್ಲ. ಬಿಡಿ ಸ್ಥಾನದಲ್ಲಿ 4 ಇರುವ ಮೊದಲ 2 ಘನ ಸಂಖ್ಯೆಗಳನ್ನು ಬರೀರಿ. 4ಅನ್ನು 3 ಸಲ ಗುಣಿಸಿದಾಗ ನಮ್ಗೆ 64 ಬರ್ತದೆ. 14ಅನ್ನು ಸಹ 3 ಸಲ ಗುಣಿಸಿದಾಗ ನಮಗೆ 2744. ಬಿಡಿ ಸ್ಥಾನದಲ್ಲಿ ಯಾವುದು ಬರ್ತದೆ, 4 4 ಬರುವಂತಹ ಮೊದಲ 2 ಘನ ಸಂಖ್ಯೆ ಇದಾಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ವಿನ್ಯಾಸವನ್ನು ಪೂರ್ಣಗೊಳಿಸಿ ಸೂಕ್ತ ಸಂಖ್ಯೆಗಳನ್ನು ತುಂಬಿ ಅಂತ. 7/2 ಅಂತ ಹೇಳಿದ್ರೆ 49. ನೋಡಿ, ಇಲ್ಲೊಂದು 6 ಸೇರಿಸಿ 67/4 4 4 8 9 ಮಧ್ಯದ. ಓಕೆ,
ಡಬಲ್ ಟೈಮ್ಸ್ 4 ಬಂದಿದೆ, ಮತ್ತು ಇದ್ರ ಮಧ್ಯೆ ಒಂದು 8 ಬಂದು 9. ಅದೇ ಥರ ನೋಡಿ 6 6 7 ಅಂತ ಹೇಳಿದಾಗ 3 ಸಲ, ಇಲ್ಲಿ 2 ಸಲ ಇತ್ತು, ಇಲ್ಲಿಗೆ 3 ಸಲ. ಈ 8 ಅಂತ ಹೇಳೋದು ಇಲ್ಲಿಗೆ ಎಷ್ಟು ಸಲ ಆಯಿತು? 8 2 ಸಲ ಆಯಿತು. 9 ಒಂದು ಸಲ. ಆಗ ನೆಕ್ಸ್ಟ್ 3 ಸಲ ಬರಬೇಕು ತಾನೆ 8. ಇದೆಷ್ಟು ಸಲ ಬರಬೇಕು? 4 ಸಲ. ನೋಡಿ 1 2 3 4, 3 ಸಲ 8 ಬರೀತೀನಿ, ಮತ್ತು 9 ಮಾತ್ರ ಒಂದೇ ಸಲ. ಅದೇ ಥರ 1 2 3 4 ಸಲ ಅಂತ ಹೇಳಿದ ತಕ್ಷಣ ಇಲ್ಲಿ ಎಷ್ಟು ಸಲ ಬರಬೇಕು? 5 ಸಲ. 1 2 3 4 5 ಸಲ 4 ಬರ್ತದೆ. ಇದು 3 ಸಲ ಇದ್ದಿದ್ದು, ಇಲ್ಲಿ ಎಷ್ಟು ಸಲ? 4 ಸಲ 9. ಮಾಡಿ ಗುಣಿಸಿನೂ ನೋಡಿ, ವರ್ಗ ಮಾಡಿ ನೋಡಿ, ಇದೇ ಆನ್ಸರ್ ಆಗಿರ್ತದೆ. ಇದು ವಿನ್ಯಾಸ ಕೊಟ್ಟಿರ್ತಾರೆ, ಸೂಕ್ತ ವಿನ್ಯಾಸವನ್ನು ಅದೇ ಥರ ನೋಡ್ಕೊಂಡು ಮಾಡ್ಕೊಂಡು ಹೋಗೋದು. ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿದ್ರೆ ನೀವು ಖಂಡಿತ ಅದನ್ನ ಮಾಡ್ಬೋದು. ಲಾಸ್ಟ್ ಕ್ವಶನ್, ಒನ್ ವರ್ಡ್ ಆನ್ಸರ್ಲಿ ಲಾಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಬಿ ಇಂಟು ಬಿ ಇಂಟು ಬಿ ಈಕ್ವಲ್ ಟು 125. ನಮಗೆ ಗೊತ್ತು 125ರ ಘನಮೂಲ ಅಂತ ಹೇಳಿದ್ರೆ 5 ಇಂಟು 5 ಇಂಟು 5 ಬಿ ಅಂತ ಹೇಳಿದ್ರೆ 125ರ ಘನಮೂಲ 5 ಅಲ್ವಾ? 5 ಇಂಟು 5 ಇಂಟು 5ರ ಘಾತ 3 ಅಂತಂದರೆ ಬಿ ಘಾತ 3 ಅಂದರೆ 5ರ ಘಾತ. ಆಗ ಬಿ ಯ ಬೆಲೆ ಎಷ್ಟಾಗ್ತದೆ? 5. ಮುಂದಿನ ತರಗತಿಯಲ್ಲಿ ಉಳಿದ ಪ್ರಶ್ನೆಗಳನ್ನು ನೋಡೋಣ.